ನಮಸ್ಕಾರ ಫ್ರೆಂಡ್ಸ್, ಇವತ್ತು ಡಾಟ್ ಪೇಂಟಿಂಗ್ ಟೂಲ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನೋಡಿ, ಇದು ಒಂಥರ ಟೂಲ್ಸು. ಇದು ಒಂದೇ ಸೈಡಲ್ಲಿ ಈ ಥರ ಸಿಗತ್ತೆ. ಇದು ತುಂಬ ಚಿಕ್ಕದು ನೋಡಿ. ಹೀಗೆ ಇದರಲ್ಲಿ ಸ್ವಲ್ಪ ದೊಡ್ಡದು ಅಂದರೆ ಡಾಟ್ ಬರೋದು ಅಂದರೆ ಇದು. ನೋಡಿ, ಇದೊಂದು ರೀತಿಯ ಟೂಲ್ಸು. ಇದರಲ್ಲಿ ನಂಬರ್ಸ್ ಇರತ್ತೆ ನೋಡಿ. ನಂಬರ್ 1, ನಂಬರ್ 2, ನಂಬರ್ 3, 4, 5 ಮತ್ತು 6 ಅಂತ. ಅಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಶಾರ್ಪು, ಅದರ ಮೇಲ್ಗಡೆ ಈ ನಂಬರ್ನ ಹಾಕ್ತಾ ಹೋಗಿರ್ತಾರೆ. ಡಿಫ್ರೆಂಟ್ ಸೈಜ್ಗೆ ಡಿಫ್ರೆಂಟ್ ನಂಬರ್ ಬರುತ್ತೆ. ನೋಡಿ, ಇದು ಮತ್ತೊಂದು ರೀತಿಯದ್ದು. ಫುಲ್ಲು ದೊಡ್ಡ ಸೈಜಲ್ಲಿ ಇದು ಬರುತ್ತೆ. ನೋಡಿ, ಇದರಲ್ಲಿ ಕೂಡ ಎರಡು ಸೈಡಲ್ಲೂ ಈ ಥರ ಬರುತ್ತೆ. ಇಲ್ಲಿ ಈ ಕಡೆ ಒಂದು ಸೈಜಲ್ಲಿ ಸಿಕ್ಕರೆ ಈ ಕಡೆ ಮತ್ತೊಂದು ಸೈಜಲ್ಲಿ ಇರುತ್ತೆ. ಈ ಡಾಟ್ ಪೇಂಟಿಂಗ್ ಟೂಲ್ಸ್ಗಳೆಲ್ಲ ಎಲ್ಲಿ ಸಿಗತ್ತೆ ಅಂತ ಅಂದರೆ, ಸ್ಟೇಷನರಿ ಶಾಪ್ಗಳಲ್ಲಿ ಫ್ಯಾಬ್ರಿಕ್ ಪೇಂಟು, ಬ್ರಷು ಎಲ್ಲ ಸಿಗತ್ತಲ್ಲ, ಅಲ್ಲೇ ಈ ಡಾಟ್ ಪೇಂಟಿಂಗ್ ಟೂಲ್ಸು ಸಿಗತ್ತೆ. ನಿಮಗೆ ಯಾವುದು ಬೇಕು ಅಂತ ಸೆಲೆಕ್ಟ್ ಮಾಡಿಕೊಂಡು ನೀವು ತಗೋಬಹುದು. ಮತ್ತೊಂದು ಪ್ರಶ್ನೆ ಎಲ್ರಿಗೂ ಬರುತ್ತೆ, ಡಾಟ್ ಪೇಂಟಿಂಗ್ ಮಾಡಲಿಕ್ಕೆ ಈ ಥರ ಟೂಲ್ಸ್ಗಳನ್ನೇ ತಗೋಬೇಕಾ ಅಂತ. ನೋಡಿ, ಅಕಸ್ಮಾತ್ ಆಗಿ ಡಾಟ್ ಪೇಂಟಿಂಗ್ ಮಾಡಲೇಬೇಕು, ಟೂಲ್ಸ್ ಇರಲ್ಲ, ಆವಾಗ ನಾವು ಮನೆಯಲ್ಲೇ ಇರೋ ಐಟಮ್ಸ್ಗಳನ್ನು ಉಪಯೋಗಿಸಿ ಡಾಟ್ ಪೇಂಟಿಂಗ್ನ ಮಾಡ್ಬೋದು. ನೋಡಿ, ಇದು ಲಿಪ್ ಬಾಮ್. ಇಲ್ಲೂ ನೋಡಿ, ಇಲ್ಲೊಂಥರ ಶೇಪ್ ಬಂದಿರತ್ತಲ್ಲ, ಇದರಲ್ಲೂ ಸಹಿತ ನೋಡಿ ಡಾಟ್ ಪೇಂಟಿಂಗ್ನ ಮಾಡ್ಬೋದು. ಪೆನ್ನ ನಿಬ್ಬಲ್ಲಿ ಮಾಡ್ಬೋದು. ಬ್ರಷಿನ ಹಿಂಭಾಗ ಇರತ್ತಲ್ಲ ನೋಡಿ, ಇದರಲ್ಲಿ ಒಂದು ಸೈಜ್ ಬರುತ್ತೆ ಡಾಟು, ಇದರಲ್ಲಿ ಒಂದು ಸೈಜ್ ಬರುತ್ತೆ. ಹಾಗೆ ಈ ಥರ 3D ಔಟ್ಲೈನರ್ ಕ್ಯಾಪ್ನಲ್ಲಿ ಇಲ್ಲೊಂದು ಥರ ಸೈಜ್ ಬರುತ್ತೆ. ಹಾಗೆ ಪೆನ್ಸಿಲ್ಲು, ಟೂತ್ ಪಿಕ್ಕು, ಮತ್ತು ಈ ಥರ ನೀಡಲ್ ಏನಾದ್ರು ಇದ್ದರೆ ಅದರಲ್ಲೂ ನೋಡಿ ಬ್ಯಾಕ್ ಸೈಡಲ್ಲಿ ಒಂದು ಸೈಜ್ನಲ್ಲಿ ಡಾಟ್ನ ಇಡ್ಬೋದು. ಹಾಗೆ ಪೆನ್ಸಿಲ್ನ ಬ್ಯಾಕ್ ಸೈಡು ಮತ್ತು ಈ ಸೈಡಲ್ಲೂ ಡಾಟ್ ಪೇಂಟಿಂಗ್ನ ಮಾಡ್ಬೋದು. ಇಲ್ಲ ಇಯರ್ ಬಡ್ನ ಸಹಿತ ಉಪಯೋಗಿಸ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಡಾಟ್ ಪೇಂಟಿಂಗ್ ಟೂಲ್ಸ್ ಮತ್ತು ನಾವು ಮನೆಯಲ್ಲೇ ಯಾವ ಥರ ಐಟಮ್ಸ್ಗಳನ್ನು ಉಪಯೋಗಿಸ್ಕೋಬಹುದು ಅನ್ನೋದನ್ನು ಡೀಟೇಲ್ ಆಗಿ ಹೇಳಿದ್ದೀನಿ. ನೋಡಿ ಫ್ರೆಂಡ್ಸ್, ನೀವು ಲೈಕ್ ಮಾಡಿ, ಬೇರೆಯವರಿಗೂ ಶೇರ್ ಮಾಡಿ, AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.